ಫ್ರೆಂಡ್ಸ್, ನೀವು ಎಂದಾದ್ರೂ ಆ ಮಹಾದೇವನ ಈ 7 ರಹಸ್ಯಮಯ ದೇವಾಲಯಗಳ ಬಗ್ಗೆ ಕೇಳಿದ್ದೀರಾ? ಇವುಗಳ ಅದ್ಭುತಗಳು, ಆಶ್ಚರ್ಯಕರ ರಹಸ್ಯಗಳು ಮತ್ತು ದೈವಿಕ ವಿಶೇಷತೆಗಳು ಇಂದಿಗೂ ಭಕ್ತರನ್ನು ಆಶ್ಚರ್ಯಚಕಿತರನ್ನಾಗಿಸುತ್ತಿವೆ. ಹಾಗಾದ್ರೆ ಇಂದು ಆ ಮಹಾದೇವನ 7 ಅದ್ಭುತ ಶಿವ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಭಾರತವನ್ನ ಮಹಾದೇವನ ಭೂಮಿ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿ ಮಹಾದೇವನಿಗೆ ಸಮರ್ಪಿತವಾದ ಎಷ್ಟೋ ಪುರಾತನ ಶಿವ ದೇವಾಲಯಗಳು ಇವೆ. ಆದ್ರೆ ಈ ದೇವಾಲಯಗಳು ಕೇವಲ ಪೂಜೆಗಷ್ಟೇ ಅಲ್ಲ, ಅವುಗಳಲ್ಲಿ ಅಡಗಿರುವ ಅದ್ಭುತ ರಹಸ್ಯಗಳಿಂದಾಗಿಯೂ ತುಂಬಾ ಪ್ರಸಿದ್ಧಿ ಪಡೆದಿವೆ. ಇವುಗಳ ರಹಸ್ಯಗಳು ಮತ್ತು ಪವಾಡಗಳ ಮುಂದೆ ಆಧುನಿಕ ವಿಜ್ಞಾನವು ಕೂಡ ಆಶ್ಚರ್ಯ ಪಡುತ್ತದೆ. ಯಾಕಂದ್ರೆ ಈ ದೇವಾಲಯಗಳಲ್ಲಿ ನಡೆಯುವ ಕೆಲವು ವಿಷಯಗಳನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯವೆನಿಸುತ್ತೆ. ಒಂದು ದೇವಾಲಯದಲ್ಲಿ ಶಿವಲಿಂಗವು ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪವಾಗಿ ದೊಡ್ಡದಾಗುತ್ತಾ ಹೋಗ್ತದೆ ಎಂದು ಹೇಳಲಾಗುತ್ತೆ. ಮತ್ತೊಂದು ದೇವಾಲಯದಲ್ಲಿ ಸಮುದ್ರದ ಅಲೆಗಳು ಬಂದಾಗ ಶಿವಲಿಂಗವು ಸ್ವಲ್ಪ ಸಮಯದವರೆಗೂ ಕಾಣೆಯಾಗುತ್ತೆ. ಇನ್ನೊಂದು ದೇವಾಲಯದ ಮೇಲೆ ಸಿಡಿಲು ಬಿದ್ದರೂ ದೊಡ್ಡ ಮಟ್ಟದ ಹಾನಿ ಸಂಭವಿಸುವುದಿಲ್ಲ ಎಂದು ಜನರು ನಂಬ್ತಾರೆ. ಹಾಗೆ ಒಂದು ಶಿವಲಿಂಗದ ಬಳಿ ಯಾವಾಗ್ಲೂ ಒಂದು ವಿಚಿತ್ರವಾದ ನೆರಳು ಕಾಣಿಸುತ್ತದೆ ಎಂದು ಕೂಡ ಹೇಳಲಾಗುತ್ತೆ. ಹೀಗೆ ಈ ಪವಿತ್ರವಾದ ಶಿವ ದೇವಾಲಯಗಳು ಕೇವಲ ಭಕ್ತಿಯಷ್ಟೇ ಅಲ್ಲದೆ ವಿಚಿತ್ರ ರಹಸ್ಯಗಳಿಂದಲೂ ಪ್ರಸಿದ್ಧಿಯಾಗಿವೆ. ಹಾಗಾದ್ರೆ ಇನ್ನೇಕೆ ತಡ? ಭಕ್ತಿ, ಆಶ್ಚರ್ಯ ಮತ್ತು ರೋಮಾಂಚನದಿಂದ ತುಂಬಿರುವ ಆ ಮಹಾದೇವನ 7 ರಹಸ್ಯಮಯ ದೇವಾಲಯಗಳ ಅದ್ಭುತ ಯಾತ್ರೆಯನ್ನ ಈಗ ಪ್ರಾರಂಭಿಸೋಣ ಬನ್ನಿ. ಈ ಬಿಜ್ಲಿ ಮಹಾದೇವ್ ದೇವಾಲಯ ಫ್ರೆಂಡ್ಸ್, ಕುಲ್ಲು ಕಣಿವೆಯ ಮೇಲೆ 2460 ಮೀಟರ್ ಎತ್ತರದಲ್ಲಿ ಕಶಾವರಿ ಗ್ರಾಮದಲ್ಲಿರುವ ಬಿಜ್ಲಿ ಮಹಾದೇವ್ ದೇವಾಲಯವು ತನ್ನ ಭೌಗೋಳಿಕ ಮತ್ತು ಹವಾಮಾನ ಘಟನೆಗಳಿಗಾಗಿ ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿದೆ. ಈ ದೇವಾಲಯದ ಮುಖ್ಯ ರಹಸ್ಯವು ಆಕಾಶದ ಸಿಡಿಲಿನೊಂದಿಗೆ ಬೆಸೆದುಕೊಂಡಿದೆ. ಹೌದು, ನೀವು ಕೇಳುತ್ತಿರುವುದು ನಿಜ. ಸರಿಸುಮಾರು ಪ್ರತಿ 12 ವರ್ಷಗಳಿಗೊಮ್ಮೆ, ವಿಶೇಷವಾಗಿ ಮಳೆಗಾಲದ ಭೀಕರ ಬಿರುಗಾಳಿಯ ಸಮಯದಲ್ಲಿ, ಒಂದು ತೀವ್ರವಾದ ಆಕಾಶದ ಸಿಡಿಲು ನೇರವಾಗಿ ದೇವಾಲಯದ ಶಿಖರದ ಮೇಲೆ ಬೀಳುತ್ತದೆ ಎಂದು ನಂಬಲಾಗುತ್ತದೆ. ಇದರಿಂದಾಗಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶಿವಲಿಂಗವು ತುಂಡು ತುಂಡಾಗಿ ಅನೇಕ ಭಾಗಗಳಾಗಿ ಒಡೆಯುತ್ತವೆ. ಪುರಾಣಗಳ ಪ್ರಕಾರ ಬಹಳ ಕಾಲದ ಹಿಂದೆ ಕಲಾಂತ್ ಎಂಬ ರಾಕ್ಷಸನು ಬೃಹತ್ ಹೆಬ್ಬಾವಿನ ರೂಪ ತಾಳಿ ವ್ಯಾಸ ನದಿಯ ಹರಿವನ್ನು ತಡೆದಿದ್ದನು. ಇದರಿಂದಾಗಿ ಇಡೀ ಕುಲ್ಲು ಕಣಿವೆಯು ನೀರಿನಲ್ಲಿ ಮುಳುಗುವ ಅಪಾಯ ಎದುರಾಗಿತ್ತು. ಆಗ ಭಗವಾನ್ ಶಿವನು ಆ ರಾಕ್ಷಸನನ್ನ ಸಂಹರಿಸಿ ಜನರನ್ನ ರಕ್ಷಿಸಿದನು. ರಾಕ್ಷಸನ ದೊಡ್ಡ ಶರೀರವು ಆ ನಂತರ ಪರ್ವತಗಳಾಗಿ ಬದಲಾಯಿತು ಎಂದು ಸ್ಥಳೀಯರು ನಂಬ್ತಾರೆ. ಹಾಗೆ ಈ ಕಣಿವೆಯನ್ನ ರಕ್ಷಿಸಲು ಶಿವನು ಇಂದಿಗೂ ಸಿಡಿಲಿನ ಏಟನ್ನ ತಾನೇ ಸಹಿಸಿಕೊಳ್ಳುತ್ತಾನೆ ಎಂದು ನಂಬಲಾಗುತ್ತೆ. ಇಷ್ಟೇ ಅಲ್ಲದೆ ಈ ದೇವಾಲಯಕ್ಕೆ ಮತ್ತೊಂದು ವಿಶೇಷತೆಯೂ ಇದೆ. ದೇವಾಲಯದ ಮೇಲೆ ಸುಮಾರು 60 ಅಡಿ ಎತ್ತರದ ಮರದ ಸ್ತಂಭ ಹೊಂದಿದೆ. ಸಿಡಿಲು ಬಿದ್ದಾಗ ಅದು ಮೊದಲು ಈ ಸ್ತಂಭವನ್ನ ಸ್ಪರ್ಶಿಸುತ್ತೆ. ಆ ನಂತರ ಆ ವಿದ್ಯುತ್ ಶಕ್ತಿ ಭೂಮಿಯ ಒಳಗೆ ಸೇರಿ ಹೋಗುತ್ತೆ. ಇದರಿಂದಾಗಿ ಸುತ್ತಮುತ್ತಲಿನ ಗ್ರಾಮಗಳು ದೊಡ್ಡ ಅನಾಹುತಗಳಿಂದ ರಕ್ಷಿಸಲ್ಪಡುತ್ತದೆ ಎಂದು ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಕೆಲವು ಬಾರಿ ಸಿಡಿಲಿನ ಹೊಡೆತಕ್ಕೆ ಶಿವಲಿಂಗವು ಒಡೆದು ಹೋಗುತ್ತದೆ. ಆಗ ದೇವಾಲಯದ ಅರ್ಚಕರು ಬೆಣ್ಣೆ ಮತ್ತು ಹುರಿದ ಕಡಲೆ ಹಿಟ್ಟನ್ನ ಬೆರೆಸಿದ ವಿಶೇಷವಾದ ಲೇಪನದಿಂದ ಆ ತುಂಡುಗಳನ್ನ ಮತ್ತೆ ಜೋಡಿಸ್ತಾರೆ. ಸ್ವಲ್ಪ ಸಮಯದ ನಂತರ ಶಿವಲಿಂಗವು ಮತ್ತೆ ಮಾಮೂಲಿಯಂತೆ ಕಾಣುತ್ತೆ. ಅದಕ್ಕಾಗಿ ಈ ದೇವಾಲಯವು ಭಕ್ತರಿಗೆ ಅತ್ಯಂತ ಪವಿತ್ರವಾಗಿದೆ. ಇಲ್ಲಿ ನಡೆಯುವ ಈ ವಿಶೇಷತೆಗಳು ಎಂದಿಗೂ ಜನರನ್ನು ಆಶ್ಚರ್ಯಗೊಳಿಸುತ್ತಾ ಭಕ್ತರಿಂದ ತುಂಬಿ ಹೋಗಿದೆ. ಕೇದಾರೇಶ್ವರ ಗುಹಾ ದೇವಾಲಯ, ಹರಿಶ್ಚಂದ್ರಗಢ. ಫ್ರೆಂಡ್ಸ್, ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯಲ್ಲಿರುವ ಹರಿಶ್ಚಂದ್ರಗಢ ಕೋಟೆಯೊಳಗಿನ ಕೇದಾರೇಶ್ವರ ಗುಹಾ ದೇವಾಲಯವು ಭಾರತದ ಅತ್ಯಂತ ರಹಸ್ಯಮಯ ಗುಹಾ ದೇವಾಲಯಗಳಲ್ಲಿ ಒಂದಾಗಿದೆ. 11ನೇ ಶತಮಾನ ಹಾಗೂ ಕೆಲವು ನಂಬಿಕೆಗಳ ಪ್ರಕಾರ ಶಿಲಾಯುಗದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಸಂಪೂರ್ಣವಾಗಿ ಒಂದು ನೈಸರ್ಗಿಕ ಗುಹೆಯ ಒಳಗಿದೆ. ಗುಹೆಯ ಮಧ್ಯದಲ್ಲಿ 5 ಅಡಿ ಎತ್ತರದ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ. ಇದು ವರ್ಷದವಿಡೀ ಸೊಂಟದ ಮಟ್ಟದವರೆಗಿನ ಅತ್ಯಂತ ತಣ್ಣನೆಯ ನೀರಿನಿಂದ ಆವೃತವಾಗಿರುತ್ತೆ. ದರ್ಶನಕ್ಕೆ ಬರುವ ಭಕ್ತರು ಈ ಮಂಜಿನಂತಹ ತಣ್ಣನೆಯ ನೀರಿನ ಮೂಲಕವೇ ಸಾಗಬೇಕಾಗುತ್ತೆ. ಈ ಗುಹೆಯ ಅತಿ ದೊಡ್ಡ ರಹಸ್ಯವು ಇದರ ಸುತ್ತಲೂ ನಿರ್ಮಿಸಲಾಗಿರುವ 4 ಸ್ತಂಭಗಳೊಂದಿಗೆ ಮುಡಿಪಾಗಿದೆ. ಆರಂಭದಲ್ಲಿ ಶಿವಲಿಂಗದ ಸುತ್ತಲೂ 4 ಸ್ತಂಭಗಳನ್ನು ನಿರ್ಮಿಸಲಾಗಿತ್ತು. ಇವು ಹಿಂದೂ ತತ್ವಶಾಸ್ತ್ರದ 4 ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗದ ಪ್ರತೀಕಗಳಾಗಿವೆ. ಪ್ರಸ್ತುತ ಕೇವಲ ಒಂದೇ ಒಂದು ಸ್ತಂಭ ಮಾತ್ರ ಉಳ್ಕೊಂಡಿದೆ. ಸ್ಥಳೀಯ ನಂಬಿಕೆಗಳು ಮತ್ತು ಪೌರಾಣಿಕ ಕಥೆಗಳ ಪ್ರಕಾರ ಒಂದೊಂದು ಯುಗ ಮುಗಿಯುತ್ತಿದ್ದಂತೆ ಒಂದೊಂದು ಸ್ತಂಭವು ಮುರಿದು ಬೀಳುತ್ತದೆ. ಕಲಿಯುಗದ ಪ್ರತೀಕವಾಗಿರುವ ಈ 4ನೇ ಮತ್ತು ಕೊನೆ ಸ್ತಂಭವು ಬಿದ್ದ ದಿನವೇ ಈ ಪ್ರಪಂಚವು ಅಂತ್ಯಗೊಳ್ಳುತ್ತದೆ ಎಂದು ನಂಬಲಾಗುತ್ತೆ. ಬೇಸಿಗೆ ಕಾಲದ ತೀವ್ರವಾದ ತಾಪಮಾನದಲ್ಲೂ ಈ ಗುಹೆಯ ಒಳಗಿನ ನೀರು ಮಂಜಿನಂತೆ ತಣ್ಣಗಿರುವುದು ಅಂತರ್ಜಲ ಮೂಲಗಳು ಮತ್ತು ಗುಹೆಯ ಬಂಡೆಗಳ ನೈಸರ್ಗಿಕ ಥರ್ಮಲ್ ಇನ್ಸುಲೇಷನ್ಗೆ ಒಂದು ಅದ್ಭುತ ಭೂಗರ್ಭ ಶಾಸ್ತ್ರದ ಉದಾಹರಣೆಯಾಗಿದೆ.
ಗುಪ್ತ ಮಹಾದೇವ್ ಗುಹೆ ಪಚಮಡಿ ಮಧ್ಯಪ್ರದೇಶದ ಪಚಮಡಿ ಪ್ರದೇಶದಲ್ಲಿರುವ ಮಹಾದೇವ್ ಬೆಟ್ಟಗಳ ಮಧ್ಯದಲ್ಲಿರುವ ಗುಪ್ತ ಮಹಾದೇವ್ ಗುಹೆಯು ಒಂದು ಅದ್ಭುತ ಆಧ್ಯಾತ್ಮಿಕ ತಾಣವಾಗಿದೆ. ಈ ಗುಹೆಯು ಸುಮಾರು 40 ಅಡಿ ಉದ್ದವಿದೆ. ಆದ್ರೆ ಇದರ ವಿಶೇಷತೆ ಏನಂದ್ರೆ ಗುಹೆಯ ಮಾರ್ಗವು ಅತ್ಯಂತ ಕಿರಿದಾಗಿದ್ದು ಕೆಲವು ಕಡೆಗಳಲ್ಲಿ ದೇಹವನ್ನ ಬಾಗಿಸಿ ಮಾತ್ರ ಒಳಗಡೆ ಹೋಗಲು ಸಾಧ್ಯವಾಗುತ್ತೆ. ಗುಹೆಯ ಪ್ರವೇಶ ದ್ವಾರದಲ್ಲಿ ಹನುಮಂತನ ವಿಗ್ರಹವು ಭಕ್ತರಿಗೆ ದರ್ಶನ ನೀಡುತ್ತೆ. ಆ ನಂತರ ಕಿರಿದಾದ ಮಾರ್ಗದ ಮೂಲಕ ಮುಂದೆ ಸಾಗಿದ್ರೆ ಗುಹೆಯ ಕೊನೆಯಲ್ಲಿ ಶಿವಲಿಂಗ ಮತ್ತು ವಿನಾಯಕನ ವಿಗ್ರಹಗಳು ಕಂಡು ಬರುತ್ತವೆ. ಗುಹೆಯ ಒಳಗಿನ ನಿಶಬ್ದ ತಂಪಾದ ವಾತಾವರಣ ಮತ್ತು ನೈಸರ್ಗಿಕ ಕತ್ತಲೆಯು ಅಲ್ಲಿಗೆ ಬರೋರಿಗೆ ಒಂದು ವಿಶಿಷ್ಟ ಅನುಭೂತಿಯನ್ನ ನೀಡುತ್ತದೆ. ಈ ಗುಹೆ ಒಳಗೆ ಪ್ರವೇಶಿಸುವುದು ಒಂದು ಸಣ್ಣ ಸಾಹಸ ಯಾತ್ರೆಯಂತೆ ಅನಿಸಿದ್ರೆ ಒಳಗಿರುವ ದೈವಿಕ ವಾತಾವರಣವು ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುತ್ತೆ. ಅದಕ್ಕಾಗಿಯೇ ಗುಪ್ತ ಮಹಾದೇವ್ ಗುಹೆಯು ಭಕ್ತಿ, ಪ್ರಕೃತಿ ಮತ್ತು ಸಾಹಸಗಳು ಸಮ್ಮಿಳಿತಗೊಂಡ ಒಂದು ವಿಶಿಷ್ಟ ಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿ ಪಡ್ಕೊಂಡಿದೆ. ಕುಂಕೇಶ್ವರ ದೇವಾಲಯ ಸಿಂಧುದುರ್ಗ. ಫ್ರೆಂಡ್ಸ್, ಮಹಾರಾಷ್ಟ್ರದ ಕೊಂಕಣ್ ಕರಾವಳಿ ಪ್ರದೇಶದಲ್ಲಿ ದೇವಗಢ ಸಮೀಪದಲ್ಲಿರುವ ಕುಂಕೇಶ್ವರ ದೇವಾಲಯವು ಅತ್ಯಂತ ಪ್ರಸಿದ್ಧ ಶಿವಕ್ಷೇತ್ರವಾಗಿದೆ. ಇದನ್ನ ದಕ್ಷಿಣ ಕೊಂಕಣ ಕಾಶಿ ಎಂದು ಕರೆಯುತ್ತಾರೆ. ಈ ದೇವಾಲಯವನ್ನ ಯಾದವ ರಾಜರು ಹೇಮಾಡಪಂಥಿ ಶೈಲಿಯಲ್ಲಿ ನಿರ್ಮಿಸಿದ್ದು ನಂತರ ಛತ್ರಪತಿ ಶಿವಾಜಿ ಮಹಾರಾಜರು ಇದನ್ನ ಜೀರ್ಣೋದ್ಧಾರಗೊಳಿಸಿದರು ಎಂದು ಹೇಳಲಾಗುತ್ತದೆ. ಕಪ್ಪು ಮತ್ತು ಕೆಂಪು ಕಲ್ಲುಗಳಿಂದ ನಿರ್ಮಿಸಲಾದ ಈ ದೇವಾಲಯವು ತನ್ನ ಅದ್ಭುತ ಶಿಲ್ಪಕಲೆಗೆ ಹೆಸರುವಾಸಿಯಾಗಿದೆ. ಆದರೆ ಈ ದೇವಾಲಯವನ್ನ ಇನ್ನಷ್ಟು ವಿಶೇಷವಾಗಿಸುವುದು ಇದಕ್ಕೆ ಸಂಬಂಧಿಸಿದ ಒಂದು ಆಸಕ್ತಿದಾಯಕ ಐತಿಹ್ಯ. ಪುರಾತನ ಕಥೆಯ ಪ್ರಕಾರ ಬಹಳ ಕಾಲದ ಹಿಂದೆ ಒಬ್ಬ ಅರಬ್ ನಾವಿಕನ ಹಡಗು ಸಮುದ್ರದಲ್ಲಿ ಭೀಕರ ಬಿರುಗಾಳಿಗೆ ಸಿಲುಕಿಕೊಂಡಿತ್ತು. ತನ್ನ ಪ್ರಾಣ ಅಪಾಯದಲ್ಲಿದ್ದಾಗ ಅವನಿಗೆ ದೂರದಲ್ಲಿ ಸಮುದ್ರ ತೀರದಲ್ಲಿ ಒಂದು ಬೆಳಕು ಕಾಣಿಸ್ತು. ಆ ಬೆಳಕನ್ನ ನೋಡಿ ನನ್ನ ಪ್ರಾಣ ರಕ್ಷಿಸಲ್ಪಟ್ಟರೆ ಆ ಪವಿತ್ರ ಸ್ಥಳದಲ್ಲಿ ಒಂದು ಭವ್ಯ ದೇವಾಲಯವನ್ನು ನಿರ್ಮಿಸ್ತೀನಿ ಎಂದು ಅವನು ಪ್ರಾರ್ಥಿಸಿದನು. ಸ್ವಲ್ಪ ಸಮಯದಲ್ಲೇ ಅವನ ಹಡಗು ಸುರಕ್ಷಿತವಾಗಿ ತೀರವನ್ನ ತಲುಪಿತು. ಅಲ್ಲಿ ಒಂದು ಸ್ವಯಂಭೂ ಶಿವಲಿಂಗ ಇರುವುದನ್ನ ಅವನು ಗಮನಿಸಿದನು. ತನ್ನ ಹರಕೆಯನ್ನ ತೀರಿಸಲು ನಿರ್ಧರಿಸಿ ಆ ಸ್ಥಳದಲ್ಲಿ ದೇವಾಲಯದ ನಿರ್ಮಾಣಕ್ಕೆ ಅವನು ಸಹಾಯ ಮಾಡಿದನೆಂದು ಹೇಳಲಾಗುತ್ತೆ. ಈ ಕತೆ ನಿಜನ ಸುಳ್ಳ ಅಂತ ಹೇಳೋದು ಕಷ್ಟ. ಆದ್ರೆ ಕೆಲವು ಇತಿಹಾಸಕಾರರು ದೇವಾಲಯವನ್ನ ಆಕ್ರಮಣಕಾರರಿಂದ ರಕ್ಷಿಸಲು ಕಾಲಕ್ರಮೇಣ ಹುಟ್ಟಿಕೊಂಡ ಜನಪದದ ಕಥೆ ಎಂದು ಭಾವಿಸ್ತಾರೆ. ಆದ್ರೆ ಸ್ಥಳೀಯ ಜನರ ನಂಬಿಕೆಯ ಪ್ರಕಾರ ಭಕ್ತಿಗೆ ಧರ್ಮದ ಹಂಗಿಲ್ಲ ಎಂಬುದನ್ನು ತಿಳಿಸುತ್ತೆ. ಅದಕ್ಕಾಗಿಯೇ ಕುಂಕೇಶ್ವರ ದೇವಾಲಯವು ಕೇವಲ ಒಂದು ಪುರಾತನ ಶಿವ ದೇವಾಲಯ ಮಾತ್ರವಲ್ಲ, ಭಕ್ತಿ, ವಿಶ್ವಾಸ ಮತ್ತು ಸರ್ವಧರ್ಮ ಸಮನ್ವಯತೆಯ ಪ್ರತೀಕವಾಗಿಯೂ ನಿಂತಿದೆ. ಹುಮಾದ ವಾಲಿದ ದೇವಾಲಯ ಒಡಿಶಾ. ಫ್ರೆಂಡ್ಸ್, ಒಡಿಶಾದ ಸಂಬಲ್ಪುರದಿಂದ 23 ಕಿಲೋಮೀಟರ್ ದೂರದಲ್ಲಿ ಮಹಾನದಿಯ ತೀರದಲ್ಲಿರುವ ಹುಮಾದ ಭಗವಾನ್ ವಿಮಲೇಶ್ವರ ಶಿವ ದೇವಾಲಯವು ಜಗತ್ತಿನ ಅತ್ಯಂತ ಆಶ್ಚರ್ಯಕರ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಒಂದಾಗಿದೆ. 11ರಿಂದ 12ನೇ ಶತಮಾನದಲ್ಲಿ ಗಂಗಾ ವಂಶಕ್ಕೆ ಸೇರಿದ ರಾಜ ಅನಂಗ ಭೀಮದೇನಿಂದ ನಿರ್ಮಿಸಲ್ಪಟ್ಟ ಈ ದೇವಾಲಯದ ಮುಖ್ಯ ರಹಸ್ಯವೇನೆಂದ್ರೆ ಇದು 13.8 ಡಿಗ್ರಿ ವಾಲಿಕೊಂಡಿರೋದು. ಇಟಲಿಯಲ್ಲಿರುವ ಲೀನಿಂಗ್ ಟವರ್ ಆಫ್ ಪೀಸಾ ವಾಲುವಿಕೆಯು ನಿರ್ಮಾಣ ದೋಷ ಮತ್ತು ಮೃದುವಾದ ನೆಲದ ಮೇಲಿನ ದುರ್ಬಲ ತಳಪಾಯದ ಕಾರಣದಿಂದ ಸಂಭವಿಸಿದ್ರೆ ಹುಮಾ ದೇವಾಲಯದ ವಾಲುವಿಕೆ ಮಾತ್ರ ಸಂಪೂರ್ಣವಾಗಿ ಯೋಚಿಸಿ ಬೇಕೆಂದೇ ಮಾಡಲಾದ ಒಂದು ಸುಧಾರಿತ ಇಂಜಿನಿಯರಿಂಗ್ ನ ತಂತ್ರಜ್ಞಾನದಂತೆ ಕಾಣುತ್ತೆ. ಇವೆಲ್ಲಕ್ಕಿಂತ ದೊಡ್ಡ ರಹಸ್ಯವೇನೆಂದ್ರೆ ಪ್ರಧಾನ ದೇವಾಲಯವು ಒಂದು ದಿಕ್ಕಿನಲ್ಲಿ ವಾಲಿದ್ರೆ ದೇವಾಲಯದ ಆವರಣದಲ್ಲಿರುವ ಇತರ ಸಣ್ಣ ರಚನೆಗಳಾದ ಭೈರವಿ ಮತ್ತು ಭೈರವ ದೇವಾಲಯಗಳು ಹಾಗೂ ಸುತ್ತು ಗೋಡೆಗಳು ವಿರುದ್ಧ ದಿಕ್ಕಿನಲ್ಲಿ ವಾಲಿಕೊಂಡಿವೆ. ಮಹಾ ನದಿಯಲ್ಲಿ ಬರುವ ಪ್ರವಾಹದ ತೀವ್ರದ ವೇಗವನ್ನ ಮತ್ತು ನೀರಿನ ಒತ್ತಡವನ್ನ ಭೌಗೋಳಿಕವಾಗಿ ತಡೆದುಕೊಳ್ಳುವಂತೆ ಈ ದೇವಾಲಯವನ್ನ ಬೇಕೆಂದ ನಿರ್ದಿಷ್ಟ ಕೋನದಲ್ಲಿ ವಿನ್ಯಾಸಗೊಳಿಸಲಾಗಿದೆ ಎಂದು ಸಂಶೋಧಕರು ನಂಬ್ತಾರೆ. ದೇವಾಲಯದ ರಚನೆ ವಾಲಿದ್ದರೂ ಅದರ ಶಿಖರವು ಭೂಮಿಗೆ ಸರಿಯಾಗಿ ಲಂಬವಾಗಿರುತ್ತೆ. ಅದರ ಗುರುತ್ವಾಕರ್ಷಣ ಕೇಂದ್ರದ ನಿಖರವಾದ ಸಮತೋಲನವನ್ನ ತೋರಿಸುತ್ತೆ. ಇದರೊಂದಿಗೆ ದೇವಾಲಯಕ್ಕೆ ಹೊಂದಿಕೊಂಡಿರುವ ಮಹಾನದಿಯಲ್ಲಿ ರಹಸ್ಯಮಯವಾದ ಕೋಡೋ ಮೀನುಗಳು ಕಂಡುಬರುತ್ತೆ. ಇವುಗಳನ್ನ ಭಕ್ತರು ದೇವತೆಗಳ ರೂಪಗಳೆಂದು ಭಾವಿಸ್ತಾರೆ ಮತ್ತು ಆಶ್ಚರ್ಯಕರವಾಗಿ ಈ ಮೀನುಗಳು ಮನುಷ್ಯರ ಕೈಯಿಂದಲೇ ಆಹಾರವನ್ನ ಸ್ವೀಕರಿಸುತ್ತವೆ. ಕೋಟಿ ಲಿಂಗೇಶ್ವರ ದೇವಾಲಯ ಕೋಲಾರ. ಫ್ರೆಂಡ್ಸ್, ಈ ದೇವಾಲಯಕ್ಕೆ ಕೋಟಿ ಲಿಂಗೇಶ್ವರ ಎಂಬ ಹೆಸರು ಬರಲು ಒಂದು ವಿಶೇಷ ಕಾರಣವಿದೆ. ಇಲ್ಲಿ ಒಟ್ಟು 1 ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಬೇಕೆಂಬ ಮಹತ್ತರ ಸಂಕಲ್ಪದೊಂದಿಗೆ ಈ ಕ್ಷೇತ್ರವನ್ನು ನಿರ್ಮಿಸಲಾಗಿದೆ. ಸ್ಥಳೀಯ ಕಥೆಗಳ ಪ್ರಕಾರ ಭಕ್ತ ಮಂಜುನಾಥ ಎಂಬ ಮಹಾನುಭಾವನು ಭಗವಾನ್ ಶಿವನ ಕೃಪೆಯನ್ನ ಪಡೆಯಲು 1 ಕೋಟಿ ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸುವ ಸಂಕಲ್ಪ ಮಾಡಿದ್ದನು ಎಂದು ಹೇಳಲಾಗುತ್ತದೆ. ಆ ಆಲೋಚನೆಯೇ ನಂತರ ಈ ವಿಶಾಲವಾದ ಶಿವಕ್ಷೇತ್ರವಾಗಿ ರೂಪುಗೊಂಡಿತು. ಈ
ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ 108 ಅಡಿ ಎತ್ತರದ ಬೃಹತ್ ಶಿವಲಿಂಗ, ಹಾಗೆಯೇ 35 ಅಡಿ ಎತ್ತರದ ನಂದಿ ವಿಗ್ರಹ ಕೂಡ ಭಕ್ತರನ್ನ ಎಷ್ಟು ಆಕರ್ಷಿಸುತ್ತೆ. ಈ ಎರಡೂ ದೂರದಿಂದಲೇ ಕಾಣಿಸಿ ದೇವಾಲಯದ ಮಹಿಮೆಯನ್ನ ಸಾರುತ್ತವೆ. ಆದರೆ ಈ ಕ್ಷೇತ್ರವನ್ನ ಇನ್ನಷ್ಟು ವಿಶೇಷವಾಗಿಸುವುದು ಇಲ್ಲಿನ ಆಧ್ಯಾತ್ಮಿಕ ವಾತಾವರಣ. ಲಕ್ಷಾಂತರ ಶಿವಲಿಂಗಗಳು ಒಂದೇ ಸ್ಥಳದಲ್ಲಿ ಇರೋದ್ರಿಂದ ಈ ಪ್ರದೇಶವು ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ ಎಂದು ಭಕ್ತರು ನಂಬ್ತಾರೆ. ಇಲ್ಲಿಗೆ ಬಂದು ಭಕ್ತಿಯಿಂದ ಶಿವಲಿಂಗಗಳ ದರ್ಶನವನ್ನ ಪಡೆದ್ರೆ ಮನಸ್ಸಿಗೆ ಪ್ರಶಾಂತತೆ ದೊರೆಯೋದು ಅಷ್ಟೇ ಅಲ್ಲದೆ ಪೂರ್ವ ಪಾಪಗಳು ನಿವಾರಣೆ ಆಗುತ್ತದೆ ಎಂಬುದು ಸ್ಥಳೀಯರ ನಂಬಿಕೆ. ಅದಕ್ಕಾಗಿ ಕೋಟಿಲಿಂಗೇಶ್ವರ ದೇವಾಲಯವು ಕೇವಲ ಒಂದು ದೇವಸ್ಥಾನ ಮಾತ್ರವಲ್ಲ, ಶಿವಭಕ್ತರಿಗೆ ಅತ್ಯಂತ ಪವಿತ್ರವಾದ ಮತ್ತು ವಿಶೇಷವಾದ ಆಧ್ಯಾತ್ಮಿಕ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡ್ಕೊಂಡಿದೆ. ರುದ್ರಧಾರಿ ಜಲಪಾತ ಶಿವ ದೇವಾಲಯ, ಕೌಸಾನಿ, ಉತ್ತರಾಖಂಡ. ಕೌಸಾನಿ ಸಮೀಪದಲ್ಲಿರುವ ದಟ್ಟವಾದ ದೇವದಾರು ಮತ್ತು ಚೀಡ್ ಮರಗಳ ಕಾಡುಗಳ ಮಧ್ಯೆ ಕೋಸಿ ನದಿಯ ದಂಡೆಯ ಮೇಲಿರುವ ರುದ್ರಧಾರಿ ಗುಹಾ ದೇವಾಲಯವು ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಗೆ ಒಂದು ಅದ್ಭುತ ಉದಾಹರಣೆಯಾಗಿ ನಿಲ್ಲುತ್ತೆ. ಪುರಾಣಗಳ ಪ್ರಕಾರ ರುದ್ರಧಾರಿ ಎಂಬ ಹೆಸರು ಭಗವಾನ್ ಶಿವ ಮತ್ತು ಭಗವಾನ್ ವಿಷ್ಣುವಿನ ಹೆಸರುಗಳ ಸಮ್ಮಿಲನದಿಂದ ಬಂದಿದೆ. ಆದ್ದರಿಂದ ಈ ಪವಿತ್ರ ಸ್ಥಳದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರನ್ನ ಭಕ್ತರು ಆರಾಧಿಸ್ತಾರೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಕೌಶಿಕ ಮಹರ್ಷಿಗಳು ಈ ಪ್ರದೇಶದಲ್ಲಿ ಎಷ್ಟೋ ವರ್ಷಗಳ ಕಾಲ ಕಠೋರ ತಪಸ್ಸನ್ನ ಮಾಡಿ ದೈವದ ಅನುಗ್ರಹವನ್ನ ಪಡೆದಿದ್ದರು ಎಂದು ಹೇಳಲಾಗುತ್ತೆ. ಅದಕ್ಕಾಗಿ ಈ ಪ್ರದೇಶಕ್ಕೆ ವಿಶೇಷ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಇದೆ. ಈ ಗುಹಾ ದೇವಾಲಯಕ್ಕೆ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಇದರ ಸಮೀಪದಲ್ಲಿ ಇರುವ ಸುಮಾರು 150 ಅಡಿ ಎತ್ತರದ ಸುಂದರವಾದ ಜಲಪಾತ. ಎತ್ತರದ ಬೆಟ್ಟಗಳ ಮಧ್ಯದಿಂದ ಜಿಗಿಯುವ ಈ ಸ್ವಚ್ಛವಾದ ಜಲಧಾರೆ ಆ ಪ್ರದೇಶವನ್ನ ಇನ್ನಷ್ಟು ಮನೋಹರವಾಗಿಸುತ್ತೆ. ಈ ದೇವಾಲಯವನ್ನ ತಲುಪಲು ಸುಮಾರು 2 ಕಿಲೋಮೀಟರ್ ದೂರ ನಡೆಯಬೇಕಾಗುತ್ತೆ. ಮಾರ್ಗದ ಉದ್ದಕ್ಕೂ ಮೆಟ್ಟಿಲುಗಳಂತೆ ಕಾಣುವ ಗದ್ದುಗೆಗಳು, ಹಸಿರು ಕಾಡುಗಳು ಮತ್ತು ಪ್ರಕೃತಿ ಸೌಂದರ್ಯವು ದರ್ಶನ ನೀಡುತ್ತೆ. ಈ ಪ್ರಯಾಣ ಸ್ವಲ್ಪ ಕಷ್ಟಕರವಾಗಿದ್ರೂ ಕೊನೆಯಲ್ಲಿ ಕಾಣಿಸುವ ಗುಹಾ ದೇವಾಲಯವು ಮತ್ತು ಜಲಪಾತವು ಎಲ್ಲ ಆಯಾಸವನ್ನ ಸಂಪೂರ್ಣವಾಗಿ ಮರೆಸುತ್ತೆ. ಗುಹೆ ಒಳಗಿನ ಪ್ರಶಾಂತ ವಾತಾವರಣ, ಸುತ್ತಲೂ ಆವರಿಸಿರುವ ನಿಶಬ್ದ ಮತ್ತು ಇದಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಗಳು ಈ ಪ್ರದೇಶವನ್ನ ಇನ್ನಷ್ಟು ರಹಸ್ಯಮಯವಾಗಿಸುವೆ. ಅದಕ್ಕಾಗಿ ರುದ್ರಧಾರಿ ಗುಹಾ ದೇವಾಲಯವು ಭಕ್ತರನ್ನ, ಪ್ರಕೃತಿ ಪ್ರೇಮಿಗಳನ್ನ, ಸಾಹಸ ಯಾತ್ರೆಗಳನ್ನ ಇಷ್ಟಪಡೋರನ್ನ ಸಮಾನವಾಗಿ ಆಕರ್ಷಿಸುತ್ತೆ. ಸೊ ಫ್ರೆಂಡ್ಸ್, ನಿಮ್ಗೆ ಈ ಅದ್ಭುತ ದೇವಾಲಯಗಳ ಮಾಹಿತಿ ಇಷ್ಟವಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ನಮ್ಮ ಚಾನಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೀರಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.